ನನ್ನ ಹೆಸರು ಬಿಂದುಜಿ. ನನ್ನ ಹೆಸರು ವರ್ಷಿ. ನಾವು 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ನಡೆಸುತ್ತಿದ್ದೇವೆ. ಇಂದು ನಾವು ಇಲ್ಲಿ ಕನ್ನಡ ಭಾಷೆಯಲ್ಲಿ ಮೊಬೈಲ್ ಬಳಕೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಚರ್ಚಿಸುತ್ತಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇಂದಿನ ತಾಂತ್ರಿಕ ಯುಗದಲ್ಲಿ ಮೊಬೈಲ್ ಫೋನ್ಗಳು ನಮ್ಮ ಜೀವನದ ಒಂದು ಭಾಗವೇ ಆಗಿಬಿಟ್ಟಿದೆ ಅಲ್ಲವೇ? ಹೌದು, ನಾನು ಗಮನಿಸಿರುವ ಹಾಗೆ ಶಾಲೆಯ ಮಕ್ಕಳು ಚಿಕ್ಕ ಪುಟ್ಟ ಕಾರ್ಯಗಳನ್ನು ಮಾಡೋದಕ್ಕೂ ಸಹ ಮೊಬೈಲ್ ಅನ್ನು ಬಳಸುತ್ತಾರೆ. ಹಾಗಾಗಿ ಇಂದಿನ ಕಾಲದ ಮಕ್ಕಳಂತೂ ಪುಸ್ತಕಗಳನ್ನು ಓದಿ ತಿಳಿದುಕೊಳ್ಳುವ ಸಾಮರ್ಥ್ಯವನ್ನೇ ಕಳೆದುಕೊಂಡಿದ್ದಾರೆ. ಮೊಬೈಲ್ ಬಳಕೆಯಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣಗಳು ವಾತಾವರಣದಲ್ಲಿ ಹರಡುತ್ತವೆ. ಇದರಿಂದ ಜೀವ ಸಂಕುಲನಕ್ಕೆ ಹಲವಾರು ದುಷ್ಪರಿಣಾಮ ಆಗುತ್ತದೆ. ನಾವು ಈಗ ಉದಾಹರಣೆಗೆ ಪಕ್ಷಿಯ ಗುಂಪನ್ನು ತೆಗೆದುಕೊಳ್ಳೋಣ. ಇದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಇದು ನಮಗೆಲ್ಲರಿಗೂ ಚಿರಪರಿಚಯವಾದ ಪಕ್ಷಿ ಗುಬ್ಬಚ್ಚಿ. ಈಗ ನಾವು ಈ ಗುಬ್ಬಚ್ಚಿಯನ್ನು ಕಾಣಲು ತುಂಬ ಕಷ್ಟ ಆಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತಿದ್ದ ಪಕ್ಷಿ ಇದಾಗಿದೆ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣಗಳು ಪಕ್ಷಿಗಳ ಮೆದುಳಿನ ಚಟುವಟಿಕೆಗೆ ಅಡೆತಡೆ ಮಾಡುವುದರಿಂದ ಬರೀ ಗುಬ್ಬಚ್ಚಿ ಅಷ್ಟೇ ಅಲ್ಲ, ಹಲವಾರು ಪಕ್ಷಿಯ ಗುಂಪು ಸಂಖ್ಯೆ ಕಡಿಮೆಯಾಗಿದೆ. ಮತ್ತು ಹಕ್ಕಿಗಳು ತಮ್ಮ ಗೂಡುಗಳನ್ನು ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. ಹಕ್ಕಿಯ ಮರಿಗಳು ಬೆಳವಣಿಗೆಗೆ ತೊಂದರೆಯಾಗುತ್ತಿದೆ. ಇದಕ್ಕೆ ಪರಿಹಾರ ಏನೆಂದರೆ, ನಾವು ಮೊಬೈಲ್ ಟವರುಗಳನ್ನು ಹಕ್ಕಿಯ ವಾಸಸ್ಥಳದ ಬಳಿ ಸ್ಥಾಪಿಸಬಾರದು. ಕಿರಣ ಪ್ರಮಾಣ ನಿಯಂತ್ರಣಕ್ಕೆ ಸರ್ಕಾರದಿಂದ ಕಠಿಣ ನಿಯಮಗಳನ್ನು ಪ್ರೇರೇಪಿಸಬೇಕು. ಮತ್ತು ಜನರಲ್ಲಿ ಪ್ರಜ್ಞೆ ಮೂಡಿಸುವ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜಿನಲ್ಲಿ ಮಾಡಬೇಕು. ಹಾಗೂ ವಿಜ್ಞಾನಿಗಳು ಮತ್ತು ಪರಿಸರ ತಜ್ಞರಿಂದ ಈ ಕಿರಣಗಳನ್ನು ನಿಯಂತ್ರಣ ಮಾಡಲು ಅತಿ ಹೆಚ್ಚು ಸಂಶೋಧನೆಯನ್ನು ನಡೆಸಬೇಕು. ಇದರಿಂದ ನಾವು ಏನು ಹೇಳಲು ಬಯಸುತ್ತೇವೆ ಎಂದರೆ, ತಾಂತ್ರಿಕ ಅಭಿವೃದ್ಧಿಯ ಜೊತೆಗೆ ಪರಿಸರ ಸಮತೋಲನೆ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಪಕ್ಷಿಗಳು ಪರಿಸರದ ಕಣ್ಣು ಇದ್ದಾಗಿ. ಇವುಗಳನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವೆಲ್ಲರೂ ಕೈ ಜೋಡಿ ಪರಿಸರವನ್ನು ರಕ್ಷಿಸೋಣ ಎಂದು ಹೇಳುತ್ತಾ ಈ ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.